ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ 2 ಮದುವೆಗೆ ಹೋಗಬೇಕು. ನಾನೀಗ ರೆಡಿ ಆಗಬೇಕು. ಸೊ ಯಾವ ಬಟ್ಟೆ ಹಾಕ್ಕೊಳ್ಬೇಕಂತ ಡಿಸೈಡ್ ಮಾಡಬೇಕು. ನಮ್ಮ ಹುಡುಗಿರ್ಗೊಂದು ಪ್ರಾಬ್ಲಮ್ ಏನಂದರೆ ಎಷ್ಟು ಬಟ್ಟೆ ಇದ್ರೂ ಯಾವ್ದು ಲಾಸ್ಟ್ ಮೊಮೆಂಟ್ಗೆ ಯಾವ್ದು ಹಾಕಬೇಕು ಅಂತಲೇ ಗೊತ್ತಾಗಲ್ಲ. ಫುಲ್ ಕನ್ಫ್ಯೂಸ್ಡ್ ಆಗಿದೆ ನಾನು ಸಹ. ಇದು ಹಾಕ್ಬೇಕಾ ಇದು ಹಾಕ್ಕೊಳ್ಬೇಕಾ ಅಂತ. ಆಮೇಲೆ ಫೈನಲಿ ಒಂದು ಬಟ್ಟೆ ಸೆಲೆಕ್ಟ್ ಮಾಡಿದೆ. ಸೊ ಇದನ್ನು ಹಾಕ್ಕೊಳ್ಬೇಕಂತ, ನೋಡುವ ಹೇಗೆ ಕಾಣ್ತದೆ ಅಂತ. ಸೊ ಐ ಆಮ್ ರೆಡಿ. ಹೇಗೆ ಕಾಣ್ತದೆ ಈ ಬಟ್ಟೆ, ಈ ಕಲರ್ ನಂಗೆ ತುಂಬ ಇಷ್ಟ. ಸೊ ಇದನ್ನೇ ಹಾಕ್ಕೊಂಡೆ. ಆ್ಯಂಡ್ ಫೈನಲಿ ನನ್ನ ಫ್ರೆಂಡ್ ಪಿಕಪ್ ಮಾಡಲಿಕ್ಕೆ ಬಂದರು. ಸೊ ನಾವು ಫಸ್ಟ್ ಮದುವೆಗೆ ಹೊರಟ್ವಿ. ಇಲ್ಲೆಲ್ಲ ಪಾರ್ಕಿಂಗ್ ಇತ್ತು. ಆ್ಯಂಡ್ ಆಮೇಲೆ ಫಸ್ಟ್ ನಾವು ಹೋಗುವಾಗಲೇ ಶುಗರ್ ಕೇನ್ ಜ್ಯೂಸ್ ಕೊಡ್ತಿದ್ರು. ಫುಲ್ ಚೆಂದ ಇತ್ತು ಮಾರೆ. ಈ ಬಿಸಿಲಿಗಂತೂ ನಂಗೆ ತಂಪಾಯಿತು. ಸೊ ಅದನ್ನೆಲ್ಲ ಕುಡಿದ್ಬಿಟ್ಟು ನೆಕ್ಸ್ಟ್ ಹಾಲ್ ಕಡೆಗೆ ಹೊರಟ್ವಿ. ಆ್ಯಂಡ್ ಇಲ್ಲಿ ಒಂದು ಚಿಕ್ಕ ಟೆಂಪಲ್ ಇತ್ತು. ಸೊ ಅಲ್ಲಿ ಹೋದ್ವಿ. ಆಮೇಲೆ ಹಾಲ್ಗೆ ಬಂದ್ವಿ. ಎಲ್ಲ ಜೋರಿತ್ತು. ಆ್ಯಂಡ್ ಫೈನಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದರು. ಸೊ ಇಲ್ಲಿ ಎಲ್ಲರೂ ಇಲ್ಲ, ಕೆಲವರು ಮಿಸ್ಸಿಂಗ್ ಇದ್ದಾರೆ, ಬರಲಿಕ್ಕಾಗಲಿಲ್ಲ. ಸೊ ನಾವೆಲ್ಲ ಒಂದು ವೀಡಿಯೋ ಮಾಡಿದ್ವಿ. ಆಮೇಲೆ ಸೆಕೆಂಡ್ ಮದುವೆಗೆ ನಾವು ಹೊರಟ್ವಿ. ಸೊ ಫುಲ್ ಸುಸ್ತಾಗಿತ್ತು. ಬಿಕಾಸ್ ಈ ಬಿಸಿಲಿಗೆ ಎರಡು ಮದುವೆ ಅಂದರೆ ಅಪ್ಪ. ಆಮೇಲೆ ಇಲ್ಲಿ ಊಟಕ್ಕೆ ನಿಂತ್ವಿ. ದೊಡ್ಡ ಲೈನೇ ಇತ್ತು. ಆಮೇಲೆ ಫೈನಲ್ ನಮ್ಗೆ ಊಟ ಸಿಕ್ತು. ಆಮೇಲೆ ಎಲ್ಲ ಆದಮೇಲೆ ನಾನು ಮನೆಗೆ ಬಂದೆ. ಮನೆಗೆ ನನ್ನ ಅಕ್ಕ ಜೀಜು ಎಲ್ಲ ಬಂದಿದ್ದರು. ಸೊ ನಮ್ಮ ದೈವದ ಮನೆಗೆ ಹೋದ್ವಿ. ಇಲ್ಲಿ ಸಹ ಫುಲ್ ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ರು. ಆಮೇಲೆ ನಮಗೊಂದು ಕಷ್ಟ ಏನಾಗಿದೆ ಅಂದರೆ ಡೋರ್ ಅದು ಲಾಕ್ ಸಿಸ್ಟಮ್ ಸ್ವಲ್ಪ ಕಷ್ಟ ಇತ್ತು. ಆ್ಯಂಡ್ ಫೈನಲಿ ತೆಗೆದು ಒಳಗಡೆ ಹೋಗಿ ಕೈ ಮುಗ್ದೆಲ್ಲ ಆಯಿತು. ಸೊ ಇದು ನಮ್ಮ ದೈವದ ಮನೆ ತುಂಬಾ ಬ್ಯೂಟಿಫುಲ್ ಆಗಿದೆ, ನೋಡ್ಬೋದು ನೀವು. ಸೊ ಇಲ್ಲೆಲ್ಲ ಕೈ ಮುಗ್ಕೊಂಡು ಎಲ್ಲ ಬಂದ್ವಿ. ಬಂದು ದೇವ್ರಿಗೆಲ್ಲ ಕೈ ಮುಗ್ದಾಯಿತು. ಸೊ ಈಗ ಮನೆಗೆ ಹೊರಟಿದ್ವಿ. ಸೊ ಬಾಯ್.